ವಾಕ್ಯ ನೋಡ್ಕೊಂಡು ಯಾರ ಆಶ್ರಯದಲ್ಲಿದ್ರೆ ನಾವು ಚೆನ್ನಾಗಿರ್ತೀವಿ? ದೇವರ ಆಶ್ರಯದಲ್ಲಿ ನಾವೆಲ್ಲರೂ ಇರ್ಬೇಕು. ದೇವರ ಆಶ್ರಯ ಇಲ್ಲ ಅಂದ್ರೆ ಈ ದಿನಗಳು ಏನಾಗಿದೆ? ಮತ್ತೆ ನಾನು ಹೋದ್ವಾರ ಹೇಳಿದೆ, ಒಳ್ಳೆ ದಿನಗಳು ಇವು ಅಲ್ಲ. ಯಾವಾಗ ಯಾರಿಗೆ ಎಂತ ಸಮಯ ಬರ್ತದೋ ಗೊತ್ತಿಲ್ಲ. ಅದಕ್ಕಾಗಿ ನಾವು ಇರುವಂತ ನಾವೇನ್ ಮಾಡ್ಬೇಕು? ಪ್ರತಿ ಪ್ರಾರ್ಥನೆಗೆ ಭಾಗವಹಿಸಿ ದೇವರು ಕೊಡುವಂತ ಆಶೀರ್ವಾದಗಳು ನಾವೇನ್ ಮಾಡ್ಬೇಕಂತೆ ಹೊಂದ್ಕೋಬೇಕು. ಆಮೇಲೆ ದೇವರ ಸನ್ನಿಧಿಯಲ್ಲಿ ನಾವು ಕಾದುಕೊಂಡಿರುವುದು ಎಷ್ಟೋ ಒಳ್ಳೆಯದು. ಅದೇ ನನ್ನ ದೇವರ ಆಲಯದ ಬಾಗಿಲನ್ನು ಕಾದುಕೊಂಡಿರುವುದು ಲೇಸು. ನೋಡ್ರಿ, ದೇವರ ಸನ್ನಿಧಿಯಲ್ಲಿ ಬಂದು ನಾವು ಕೇಳಿಕೊಳ್ಳುವಾಗ, ನಾವು ಬೇಡುವಾಗ ದೇವರು ಕೊಡದಂಗಿರ್ತಾನ? ನನ್ನ ಮಕ್ಕಳು ಎಷ್ಟೋ ಆಸೆಯಿಂದ ಬಂದಿದ್ದಾರೆ, ಅವರ ಕಷ್ಟಗಳನ್ನು ಅವರ ಬಾಧೆಗಳನ್ನು ನೋಡ್ಬೇಕಂತ ಹೇಳಿ ದೇವರು ನಮಗಿಂತ ಮುಂಚಿತವಾಗಿ ಇಲ್ಲಿ ಬಂದಿರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಬಂದು ದೇವರ ವಾಕ್ಯವನ್ನು ಕೇಳಿ ದೇವರು ಕೊಡುವಂತ ಆಶೀರ್ವಾದಗಳನ್ನು ಹೊಂದಿಕೊಂಡು ಅನೇಕರಿಗೆ ನಾವು ಹೆಂಗಿರ್ಬೇಕಂತೆ? ಆಶೀರ್ವಾದಕರವಾಗಿರ್ಬೇಕಂತೆ. ಆಮೇಲೆ ಅದೇ ರೀತಿಯಾಗಿ 1ನೇ ಕೀರ್ತನೆ ಒಂದು ಸಾರಿ ನೋಡಿಕೊಳ್ಳೋಣ. ನಾವು ಯಾರ ಸಹವಾಸ ಮಾಡಬೇಕು, ಯಾರ ಜೊತೆಗೆ ಇರ್ಬೇಕು, ನಾವು ಎಲ್ಲಿರುತ್ತೆ ನಮಗೆ ಆಶೀರ್ವಾದನ ನೋಡಿಕೊಳ್ಳೋಣ. ಯಾವನ ದುಷ್ಟನ ಆಲೋಚನೆಯಂತೆ ನಡೆದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಿಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನೆಷ್ಟೋ ಧನ್ಯ. ಹಲ್ಲೆಲೂಯಾ. ನೋಡ್ರಿ, ಈ ಒಂದು ದಿನದಲ್ಲಿ ನಾವು ಯಾರ ಜೊತೆಗಿರ್ಬೇಕಂತೆ? ಯಾರು ದುಷ್ಟರ ಆಲೋಚನೆ ಅಂತ ನಡಿಬಾರ್ದಂತೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತ್ಕೊಳ್ಬಾರ್ದಂತೆ, ಧರ್ಮ ನಿಂದಿಕರೊಡನೆ ನಾವು ಏನ್ ಮಾಡ್ಬಾರ್ದಂತೆ? ಕೂತುಕೊಡಬಾರ್ದಂತೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಇರುವಂತ ನಾವು ಯಾರ ಸಹವಾಸ ಮಾಡ್ಬೇಕು? ನಾವು ದುಷ್ಟರ ಸಹವಾಸ ಮಾಡಿದ್ರೆ ದುಷ್ಟರ ಆಲೋಚನೆಗಳೇ ನಮಗೆ ಬರ್ತವೆ. ಪಾಪದಲ್ಲಿ ಇರುವವರ ಸಹವಾಸ ಮಾಡಿದ್ರೆ ನಮಗೆ ಪಾಪದಲ್ಲಿ ಇರುವಂತ ಆಲೋಚನೆಗಳು ನಮಗೆ ಬರ್ತವೆ. ಧರ್ಮ ನಿಂದಕರನ್ನ ಧರ್ಮವನ್ನು ಮೀರಿ ನಡೆದುವವರ ಜೊತೆಗೆ ನಾವಿದ್ರೆ ಅವರ ಇರುವಂತ ಸ್ವಭಾವಗಳು ನಮಗೆ ಬರ್ತವೆ. ಅದಕ್ಕೆ ನಾವು ಯಾರ ಸಹವಾಸ ಮಾಡ್ಬೇಕು? ದೇವರ ಸಹವಾಸ ಮಾಡ್ಬೇಕು. ಆಮೇಲೆ ಹಲ್ಲೆಲೂಯಾ. ಎಲ್ಲ ಒಂದ್ಸಲ ಹಲ್ಲೆಲೂಯಾ ಹೇಳೋಣ. ಊಟ ಮಾಡಿ ಬಂದರೆಲ್ಲರೂ ಒಂದ್ಸಲ ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಊಟ ಮಾಡಿ ಬಂದ್ರು ಉಪವಾಸ ಬಂದ್ರೆ ದೇವರಿಗೋಸ್ಕರ. ಹಲ್ಲೆಲೂಯಾ. ದೇವರು ನೀನು ಊಟ ಮಾಡಿ ಬಂದಿಯಾ, ಉಪವಾಸ ಬಂದಿಯಾ ಅಂತ ನೋಡೋದಿಲ್ಲ. ನಿನ್ನ ಮನಸ್ಸು ಹೆಂಗಿದೆ, ನಿನ್ನ ಹೃದಯ ಯಾವ ರೀತಿ ಇದೆ, ನನ್ನನ್ನೇ ನೀನು ಯಾವ ರೀತಿ ಸ್ತುತಿಸ್ತಾ ಇದೆ ಅಂತ ದೇವ್ರು ನೋಡ್ತಾನೆ ಪ್ರಿಯರೇ. ಆಮೇಲೆ ನಾವು ಯಾರ ಜೊತೆಗಿರ್ಬೇಕಂತೆ? ಒಳ್ಳೆಯವರ ಸಹವಾಸ ಮಾಡಿದ್ರೆ ನಾವೇನಾಗ್ತೇವೆ? ಒಳ್ಳೆಯವರಾಗ್ತೇವೆ. ಕೆಟ್ಟವರ ಸಹವಾಸ ಮಾಡಿದ್ರೆ ನಾವೇನಾಗ್ತೇವೆ? ಕೆಟ್ಟ ಹೋಗ್ತೇವೆ. ಹೆಂಗಿದ್ರು ಅವರು ಒಳ್ಳೆಯವರು ನೋಡಿ ಕೆಟ್ಟವರು ಇವ್ರು ಹೆಂಗಾಲ ಮಾಡಿ ಹಾಳು ಮಾಡ್ಬೇಕಂತ ನೋಡ್ತಾ ಇರ್ತಾರೆ. ಅವ್ರ ಕೆಲಸ ಏನು? ಅವ್ರನ್ನ ಹಾಳು ಮಾಡ್ಬೇಕನ್ನೋದೇ ಅವ್ರ ಉದ್ದೇಶ. ಆದ್ರೆ ನಾವೇನ್ ಮಾಡ್ಬೇಕು? ನಮ್ಮನ್ನ ಅವ್ರು ಎಚ್ಚರಿಸಿಕೊಂಡು ನಾವು ದೇವರ ವಾಕ್ಯದಲ್ಲಿ ಹಗಲಿರುಳು ಧ್ಯಾನಿಸುತ್ತಿರ್ಬೇಕು. ನಮ್ಗೆ ಓದಕ್ಕ ಬಂದಿಲ್ಲ ಅಂದ್ರೂ ನಮ್ಮ ಮನೆಯಲ್ಲಿರುವಂತ ಮಕ್ಕಳ ಜೊತೆಗೆ ಓದಿಸ್ಕೊಂಡು ಈ ವಾಕ್ಯವನ್ನು ನಾವೇನ್ ಮಾಡ್ಬೇಕಂತೆ ನೆನಪಿಟ್ಕೋಬೇಕು. ಆಮೇಲೆ ಅವನೆಷ್ಟೋ ಧನ್ಯರಂತೆ. ದೇವರ ಮಾರ್ಗದಲ್ಲಿ ದೇವರ ವಾಕ್ಯದಲ್ಲಿ ನಡೆಯುವವರು ಎಷ್ಟು ಧನ್ಯರವರು? ಎಷ್ಟೋ ಧನ್ಯರಂತ ಹೇಳಿದ್ದಾರೆ. ಅವನು ನೀರಿನ ಕಾಲುವೆಗಳಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು. ಹೆಂಗಿರ್ತಾರಂತವರು? ದೇವರ ಸನ್ನಿಧಿಯಲ್ಲಿ, ದೇವರ ಆಶೀರ್ವಾದದಲ್ಲಿ, ದೇವರ ವಾಕ್ಯದಲ್ಲಿ ಬೆಳೆಯುವವರು ಹೆಂಗಿರ್ತಾರೆ? ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರ ಹೆಂಗಿರ್ತದೋ ಹಂಗಿರ್ತೀವಿ ಅಂತ ನಾವು. ಹಲ್ಲೆಲೂಯಾ. ಈಗ ನಮ್ಗೆ ಅರ್ಥವಾಗೋ ರೀತಿಯಾಗಿ ಹೇಳ್ಬೇಕಂದ್ರೆ ಒಂದು ಕಾಲುವೆ ಮಧ್ಯದಲ್ಲಿ ಒಂದು ಮರ ಐತೆ ಅನ್ಕೊಂಡು ಅದು ಒಣಗೋಗ್ತದ? ಯಾಕದು ಒಣಗಲ್ಲ? ಅದಕ್ಕೆ ನೀರು ಯಾವಾಗ್ಲೂ ಹರಿತಾನೆ ಇದೆ. ಅದಕ್ಕಾಗಿ ಆ ಮರ ಹೆಂಗಿರ್ತದೆ? ಯಾವಾಗ್ಲೂ ಹಚ್ಚಾಗಿರ್ತದೆ. ಹಲ್ಲೆಲೂಯಾ. ದೇವರು ನಮ್ಮ ಜೊತೆಗಿರುವಾಗ, ದೇವರ ಜೊತೆಗೆ ನಾವಿರುವಾಗ ನಾವೇಗಿರ್ತೇವೆ? ಯಾವಾಗ್ಲೂ ಆಶೀರ್ವಾದಕರವಾಗಿರ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮ್ಮ ಜೊತೆಗೆ ಇರ್ಬೇಕಾದ್ರೆ ನಾವ್ ಹೆಂಗಿರ್ಬೇಕು? ದೇವರ ಮಾರ್ಗದಲ್ಲಿ ನಡೆಯುವವರಾಗಿರ್ಬೇಕು. ಆಮೇಲೆ ದೇವರ ವಾಕ್ಯದ ಅನುಸಾರವಾಗಿ ನಾವು ನಡೆದುಕೊಳ್ಳುವವರಾಗಿರ್ಬೇಕು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವವು. ಆಮೇಲೆ ಹಲ್ಲೆಲೂಯಾ. ಅಂತ ಮರ ಏನ್ ಮಾಡ್ತದಂತೆ? ತಕ್ಕ ಕಾಲದಲ್ಲಿ ಫಲ ಕೊಡ್ತದಂತೆ, ಅದರ ಎಲೆ ಏನಾಗೋದಿಲ್ಲ, ಬಾಡುವುದೇ ಇಲ್ಲ. ಹಲ್ಲೆಲೂಯಾ. ನಾವು ಕೂಡ ದೇವರ ಸನ್ನಿಧಿಯಲ್ಲಿ ಪ್ರತಿ ಭಾನುವಾರ ಬಂದು ದೇವರನ್ನ ಪ್ರಾರ್ಥನೆ ಮಾಡುವಾಗ, ದೇವರನ್ನ ಆರಾಧನೆ ಮಾಡುವಾಗ, ದೇವರನ್ನ ಸ್ತುತಿಸುವಾಗ ನಮ್ಮ ಮಕ್ಕಳು ಹೆಂಗಿರ್ತವೆ? ಪ್ರಕಾಶವಂತವಾಗಿರ್ತವೆ. ನಾವು ಒಂದು ವಾರ ಬಂದಿಲ್ಲ ಅಂದ್ರೆ ನೋಡಿ ಪರೀಕ್ಷೆ ಮಾಡ್ಕೊಂಡ್ಕೊಳ್ರಿ, ನೀವು ಆ ದಿನ ಚೆನ್ನಾಗಿರ್ತೀರಾ? ಏನೋ ಒಂದು ಅಸಮಾಧಾನ. ಎಷ್ಟು ಚೆನ್ನಾಗಿರ್ಬೇಕಂತ ಪ್ರಯತ್ನ ಪಡ್ತೀವಿ, ಆದ್ರೂ ಕೂಡ ಸಮಾಧಾನ ನಮಗೆ
ಬರೋದಿಲ್ಲ.